ಶುಭ ಸಂಜೆ ಎಲ್ಲರಿಗೂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಅನಂತ ನಮಸ್ಕಾರಗಳು ಮತ್ತು ಇಲ್ಲಿ ಕೂತಿರುವ ಎಲ್ಲರಿಗೂ ಕೂಡ ನನ್ನ ಶುಭ ಸಂಜೆ. ಇಂದು ಇಲ್ಲಿ 469ನೇ ರ್ಯಾಂಕ್ ಪಡೆದು ನಿಂತಿರುವುದು ನಿಮ್ಮೆಲ್ಲರಿಗೂ ಕಾಣಬಹುದು. ಬಟ್ ದೆರ್ ಇಸ್ ಲಾಟ್ ಆಫ್ ಹಾರ್ಡ್ ವರ್ಕ್, ಪೇಷನ್ಸ್, ಪರ್ಸಿವರೆನ್ಸ್ ಆ್ಯಂಡ್ ಆಲ್ಸೋ ಕಾನ್ಫಿಡೆನ್ಸ್ which requires for each and every aspirant to travel this journey. To pass this exam, we really don't need to be brilliant, but we need to have that attitude of refusal to give up. And that what's make each one of us standing or sitting here to achieve a UPSC rank. ಕಮಿಂಗ್ ಟು ಇಂಡಿಯಾ ಫಾರ್ IAS, ಲಾಸ್ಟ್ 2 ವರ್ಷನೂ ಇಂಟರ್ವ್ಯೂ ಕೊಟ್ಟೆ. 2 ವರ್ಷನೂ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಇಲ್ಲೇ ಇಂಡಿಯಾ ಫಾರ್ IAS ಅಲ್ಲೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ದೆರ್ ಇಸ್ ಅ ಡಿಫರೆಂಟ್ ಥಿಂಗ್. ದೆರ್ ಇಸ್ ಅ 0 mock and then the real interview. And one more special thing is that question which was asked in my mock was repeated in the real interview too. So that was the standard of interview which was taken here. And there are few people I should thank here from the institute. First and foremost, Dr. CS Kedar sir. Sir, ಯಾದಗಿರಿಲಿ ಕೆಲಸ ಮಾಡಿರೋದು ಆ್ಯಂಡ್ ನಾನು ಯಾದಗಿರಿ ಹುಡುಗಿ. ನಾನು ಅವ್ರು ನೋಡಿದ ತಕ್ಷಣವೇ ಯಾದಗಿರಿ ಹುಡುಗಿ, ನಮ್ಮ ಯಾದಗಿರಿ ಹುಡುಗಿ. ಸರ್, ನಿಮ್ಮ ಯಾದಗಿರಿಯಿಂದ ಇವತ್ತು ನಮ್ಮ ಯಾದಗಿರಿಯಿಂದ 4 ಜನ ಪಾಸಾಗಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗೈಡೆನ್ಸ್. ಅಲ್ಲಿ ಹೋದಾಗ ಸರ್ ಹೇಳಿದರು, ಟಾಪರ್ ಆಗೋಕ್ಕೆ ಒಂದು ಟಾಪ್ ಸ್ಟ್ರಾಟಜಿ ಹೇಳಿದರು. ಏನಂದರೆ, ಥಿಂಕ್, ಆರ್ಗನೈಸ್, ಪ್ರೆಸೆಂಟ್. ದ ಡೇ ಯು ಎಂಟರ್ ಸಿವಿಲ್ ಸರ್ವಿಸ್, ಯು ಹ್ಯಾವ್ ಟು ಆ್ಯಕ್ಟ್ ಆಸ್ ಅ ಬ್ಯೂರೋಕ್ರಾಟ್. ಯು ಹ್ಯಾವ್ ಟು ಥಿಂಕ್ ಆನ್ ದ ಟಾಪಿಕ್. ಥಿಂಕ್ ಮಾಡಿದರೆ ಅಷ್ಟೇ ಸಾಕಾಗಲ್ಲ ಅಲ್ವಾ? ಅದನ್ನ ಆರ್ಗನೈಸ್ ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು. ಆ ಪ್ರೆಸೆಂಟ್ ಮಾಡಿದಾಗ ನಮ್ಮ ಪರ್ಸ್ನಾಲಿಟಿ ಇಂಟರ್ವ್ಯೂ ಬೋರ್ಡ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಟಾಪ್ ಸ್ಟ್ರಾಟಜಿ ವೈಸ್ ಹೆಲ್ಪ್ ಮೀ ಟು ಬಿಕಮ್ ಒನ್ ಆಫ್ ದ ಟಾಪರ್ ಇನ್ UPSC ಎಕ್ಸಾಮ್. ಆ್ಯಂಡ್ ಐ ರಿಯಲಿ ನೀಡ್ ಟು ಥ್ಯಾಂಕ್ ಶ್ರೀನಿವಾಸ್ ಸರ್. ಮಾಕ್ ಇಂಟರ್ವ್ಯೂ ಮುಗಿದ ತಕ್ಷಣ, ನನ್ನ ಮಾಕ್ ಇಂಟರ್ವ್ಯೂ ಅಷ್ಟೊಂದೇನು ಚೆನ್ನಾಗಾಗಿರಲಿಲ್ಲ ಈ ವರ್ಷ. ಹೊರಗಡೆ ಬರ್ತಾ ಅಳ್ತಾ ಬಂದೆ, ಕಣ್ಣು ತುಂಬ ನೀರು ತುಂಬ್ಕೊಂಡಿತ್ತು. ಹೊರಗಡೆ ಬಂದು ಕೂತ್ಕೊಂಡಿದ್ದೆ. ಸರ್ ಬಂದುಬಿಟ್ಟು ಹೇಳಿದರು, ಇಟ್ಸ್ ಓಕೆ ನಿವೇದಿತಾ, ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಲಿಟ್ರಲಿ ಸರ್ ಗೇಟ್ವರೆಗೂ ಬಂದುಬಿಟ್ಟು ನನ್ನ ಕ್ಯಾಬ್ವರೆಗೂ ಹತ್ಕೊಳ್ಳೋವರೆಗೂ ಸರ್ ಅಲ್ಲೇ ನಿಂತ್ಕೊಂಡಿದ್ರು ಟು ಫಿಲ್ ದಟ್ ಕಾನ್ಫಿಡೆನ್ಸ್ ಇನ್ ಮೀ. ಆ್ಯಂಡ್ ಥ್ಯಾಂಕ್ ಯು ಇಂಡಿಯಾ ಫಾರ್ IAS, ಥ್ಯಾಂಕ್ ಯು ಟು ದ ಹೋಲ್ ಟೀಮ್. And today I promise, sir, as you have always told, I'll be honest, I'll be integral. I will do the best of my capabilities, and I will also increase my capabilities to do the best to the nation, to the best to my state, to the best to the soil which I come from. Thank you so much. Thank you my parents who have been the pillar of journey throughout these years. ಹುಡುಗಂಗೆ ಎಷ್ಟು ವರ್ಷ ಕಳೆದ್ರೂ ಓಕೆನೋ ಈ ಸಮಾಜದಲ್ಲಿ, ಹುಡುಗಿ ಆದರೂ ಕೂಡ ನನಗೆ ಯಾವುದೇ ರೀತಿಯ ಫೋರ್ಸ್ ಆಗಲಿ, ಪ್ರೆಷರ್ ಆಗಲಿ ಏನೋ ಮಾಡಿದೆ ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್.